ಸರ್, ಕೊನೆಯದಾಗಿ ಒಂದು ವಿಷ್ಣು ಸ್ಮಾರಕದ ಬಗ್ಗೆ ಒಂದು ರಿಯಾಕ್ಷನ್ ಕೊಡೋದಾದರೆ, ಸೊ ವಿಷ್ಣು ಸರ್ ಜೊತೆಗಿನ ನಿಮ್ಮ ಒಡನಾಟನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತಿಗೂ ಆಪ್ತಮಿತ್ರ ಸಿನಿಮಾದ ಇದೇ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗಲ್ಲಿರುವಂಥ ಒಂದು ಡೈಲಾಗು. ಸೊ ಆ ಬಗ್ಗೆ ಏನ್ ಹೇಳ್ತೀವಿ? ಸ್ಮಾರಕದ ಬಗ್ಗೆ ನೋಡಿಮ್ಮ, ಸ್ಮಾರಕದಲ್ಲಿ ಮೈಸೂರಿನಲ್ಲಿ ಒಂದು ಸ್ಮಾರಕ ಆಗಿದೆ. ಭಾರತಿ ಮೇಡಮ್ ಅವ್ರು ಕೇಳ್ಕೊಂಡಿದ್ರು, ಹಾಗಾಗಿ ಮೈಸೂರಿನಲ್ಲಿ ಕೊಟ್ಟಿದ್ದಾರೆ, ಅಲ್ಲೊಂದು ಸ್ಮಾರಕ ಆಗಿದೆ. ನಾವೇನೇ ಹೇಳಿದ್ರು ವಿಷ್ಣು ಅವ್ರಿಗೆ ಏನು ಬೇಕು, ಏನು ಆಸೆ ಐತೆ ಅನ್ನೋದು ಭಾರತಿ ಮೇಡಮ್ನವ್ರಿಗಿಂತ ಜಾಸ್ತಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಸೊ ಹಾಗಾಗಿ ಅವ್ರ ಪತ್ನಿ ಭಾರತಿಯವರು, ಆಮೇಲೆ ಭಾರತಿ ಮೇಡಮ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಅದು ನಡ್ಕೊಂಡಿದ್ದ ಸರ್ಕಾರ ಕೂಡ ಅಂತ ಅನಿಸುತ್ತೆ. ಅಫ್ಕೋರ್ಸ್ ನಾವು ಕಡೆಯದಾಗಿ ನೋಡಿದ ವಿಷ್ಣು ಅವರನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಅವರ ಅಂತ್ಯ ಸಂಸ್ಕಾರ ಆದಾಗ ಆ ನೆನಪು ನಮ್ಮಲ್ಲಿ ಇರುತ್ತೆ. ಅಭಿಮಾನಿಗಳಿಗೆ ಅಲ್ಲಿ ಬೇಕು ಅಂತ ಅನಿಸ್ತಾ ಇರುತ್ತೆ, ಅಲ್ಲಿ ನನ್ನ ಒಂದು ಸ್ಮಾರಕ ಬೇಕು ಅಂತ. ಅದಕ್ಕೆ ಹಲವಾರು ಕಾನೂನಿನ ಪ್ರಾಬ್ಲಮ್ಗಳಿದೆ. ಆ, ಸರ್ಕಾರ ಅದನ್ನು ಡಿಸೈಡ್ ಮಾಡಬೇಕು, ನ್ಯಾಯಾಲಯ ಡಿಸೈಡ್ ಮಾಡಬೇಕು. ಅದ್ರ ಬಗ್ಗೆ ನಾವು ಹೇಳೋಕ್ಕೇನು ಆಗಲ್ಲ, ಯಾಕೆಂತಂದರೆ ಅದು ಯಾರಿಗೋ ಬೇರೆ ಹೆಸರು ಇರುವಂಥ ಜಾಗ ಅದು. ಸೊ ಅದನ್ನು ಏನು ಡಿಸಿಷನ್ ತೊಗೊಳ್ಬೇಕಾದ್ರೂ ಅದು ಸರ್ಕಾರ ತೊಗೊಳ್ಬೇಕು. ಹಾಗಾಗಿ ಆ ವಿಚಾರದಲ್ಲಿ ಕೊಡಲೇಬೇಕು, ಅಲ್ಲೇ ಮಾಡಬೇಕು ಅಂತ ಹೇಳೋದಕ್ಕೆ ನಾವು ಏನೇ ಹೇಳಿದ್ರು ಕೂಡ ಅದು ಲೀಗಲಾಗಿ ಹೋಗ್ಬೇಕು. ಅದು ಅದ್ರಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಜೊತೆಗೆ ನಮಗೆ ಬೇಕಾಗಿರೋದು, ನಾವು ಕೇಳ್ಕೊಳ್ತಾ ಇರೋದು ವಿಷ್ಣು ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು, ಅದನ್ನೇ ಕೊಡಿ. ಈಗ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಕೊಟ್ಟರು, ಹಾಗೆ ವಿಷ್ಣು ಸಾರ್ಗೂ ಕೊಡಿ. ಸರ್ಕಾರ ಅದನ್ನು ಕೊಡಿಸ್ಬೇಕು. ಆ ಗೌರವ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಭೂಮಿ ಗಿಮಿ ಅಥವಾ ಮೆಮೋರಿಯಲ್ಲು ಅದು ಆಸೆ ಇದೆ, ಅದನ್ನ ನಿರ್ಧಾರ ಮಾಡೋರು ಸರ್ಕಾರ, ಮತ್ತು ಅವರು, ನಾವೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಇದಾಗಿತ್ತು ಹಿರಿಯ ನಟ ಅವಿನಾಶ್ ಸರ್ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ KR ಮಂಜು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.